ಇಂಡಿ ಪಟ್ಟಣದಲ್ಲಿ ಅಸ್ಮಾಕಂ ಸಂಸ್ಕೃತಂ ಶೋಭಾಯಾತ್ರೆ. ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದಲ್ಲಿ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಹಾಗೂ ಸಂಸ್ಕೃತ ಶಿಕ್ಷಣ ನಿರ್ದೇಶನಾಲಯ ಆಶಯದಂತೆ ವೃಷಭಲಿಂಗಾಚಾರ್ಯ ಕೃಪಾಪೋಷಿತ ಸಂಸ್ಕೃತ ಪಾಠಶಾಲೆ ಬೋಳೆಗಾಂವ್ ಹಾಗೂ ಕಿತ್ತೂರು ಚೆನ್ನಮ್ಮ ಪ್ರಾಥಮಿಕ ಇಂಡಿ ಶಾಲೆಯ ಸಂಯುಕ್ತ ಆಶ್ರಯದಲ್ಲಿ ಇಂದು ಅಸ್ಮಾಕಂ ಸಂಸ್ಕೃತಂ ಶೋಭಾಯಾತ್ರೆ ನಡೆಯಿತು. ಪ್ರವಾಸಿ ಮಂದಿರದಿಂದ ಬಸವೇಶ್ವರ ಸರ್ಕಲ್ ಮುಖಾಂತರ ಪ್ರಮುಖ ಸರ್ಕಲ್ಗಳ ಮುಖಾಂತರ ಸಂಸ್ಕೃತ ಉದ್ಘೋಷಗಳನ್ನು ಮಕ್ಕಳು ಪ್ರಮುಖ ಬೀದಿಗಳಲ್ಲಿ ಘೋಷಣೆ ಕೂಗುತ್ತಾ ಕೊನೆಯದಾಗಿ ಕೆಇಬಿ ಹತ್ತಿರದ ಕಿತ್ತೂರು ಚೆನ್ನಮ್ಮ ಪ್ರಾಥಮಿಕ ಶಾಲೆಯಲ್ಲಿ ಸಮ್ಮಿಲನಗೊಳಿಸಲಾಯಿತು. ಉದ್ಘಾಟನೆಯನ್ನು ಅನಿಲ್ ಪತಂಗೆ, ಕಾರ್ಯದರ್ಶಿಗಳು ಮಲ್ಲಿಕಾರ್ಜುನ್ ವಿಶ್ವವಿದ್ಯಾಲಯ ಸಂಘ ತಡವಲಗ ಇವರು ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳಾಗಿ ಹಿರಿಯ ಪತ್ರಕರ್ತರಾದ ಶರಣು ಕಾಂಬ್ಳೆ ಮಾತನಾಡುತ್ತಾ, ಸಂಸ್ಕೃತ ಭಾಷೆಯು ಸ್ವರ್ಗಕ್ಕೆ ಕರೆದುಕೊಂಡು ಹೋಗುವ ಭಾಷೆಯಾಗಿದೆ. ಏಕೆಂದರೆ ಪ್ರಾಚೀನವಾದ ಆಯುರ್ವೇದ, ನ್ಯಾಯಶಾಸ್ತ್ರ, ಯೋಗ, ಕೌಟಿಲ್ಯ, ಅರ್ಥಶಾಸ್ತ್ರ ಮುಂತಾದ ಅರ್ಥಪೂರ್ಣವಾದ ಚಿಂತನೆಗಳು ಪ್ರವಾಹಗಳು ಸಂಸ್ಕೃತ ಭಾಷೆಯಲ್ಲಿ ಅಡಗಿದೆ ಎಂದು ಮಾತನಾಡಿದರು. ಬೆಳಗಾವಿ ವಲಯ ಸಂಯೋಜಕರಾದ ಜಗದೀಶ್ ಕರೆಪ್ಪನವರು ಮಾತನಾಡುತ್ತಾ, ಸಂಸ್ಕೃತ ಭಾಷೆಯು ಯಾರ ಸ್ವತ್ತು ಅಲ್ಲ, ಅದು ಸಾಧಕರ ಸ್ವತ್ತು ಎಂದು ಮಾತನಾಡಿದರು. ಮುಖ್ಯ ಅತಿಥಿಗಳಾಗಿ ಹಿರಿಯ ರಹಿತ ಹೋರಾಟಗಾರ ಗುರುನಾಥ ಬಗಲಿಯವರು ಸಂಸ್ಕೃತ ಶ್ಲೋಕಗಳನ್ನು ಸುಶ್ರಾವ್ಯವಾಗಿ ಹಾಡಿದರು. ಇನ್ನೋರ್ವ ಅತಿಥಿಗಳಾದ ಐಸಿ ಪೂಜಾರಿ ಮಾತನಾಡುತ್ತಾ, ಸಂಸ್ಕೃತ ಭಾಷೆಯು ದೇವಭಾಷೆ, ಅದರ ಬೆಳವಣಿಗೆಗೆ ಪೂರಕ ವಾತಾವರಣ ನಿರ್ಮಾಣ ಮಾಡುವುದು ನಮ್ಮ ಕರ್ತವ್ಯ ಎಂದು ಮಾತನಾಡಿದರು. ಮುಖ್ಯ ಅತಿಥಿಗಳಾಗಿ ಮಾಜಿ ಪುರಸಭಾ ಸದಸ್ಯರಾದ ಸಿದ್ದು ಡಂಗಾ, ಸಂಸ್ಕೃತ ಶಿಕ್ಷಕರಾದ ವೀಣಾ ಕುಲಕರ್ಣಿ, ಮಾಲಾ ತಾಂಡೂರ್, ಸಂಸ್ಕೃತ ಪಾಠಶಾಲೆಗಳ ಶಿಕ್ಷಕ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಎಸ್.ಸಿ. ಇಂಡಿ, ಆಕಾಶ್ ಇಂಡಿ, ಎಸ್.ಕೆ. ಮಿರ್ಗಿ, ಶಕೀಲ್ ಅಂಗಡಿ, ಸವಿತಾ ಕಟ್ಟಿಮನಿ, ಸುಮಾ ಹೊಸ್ಮನಿ, ಪ್ರೀತಿ ರಾಠೋಡ್, ಎಸ್.ಜೆ. ಕಟ್ಟಿಮನಿ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನೂರಾರು ವಿದ್ಯಾರ್ಥಿಗಳು ಹಾಗೂ ಸಾಂಸ್ಕೃತಿಕ ಪಾಠಶಾಲೆಯ ಶಿಕ್ಷಕರು ಹಾಗೂ ಶಿಕ್ಷಕಿಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇಂಡಿ ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ಈ ಒಂದು ಮೆರವಣಿಗೆಯು ಸಾಗುವ ಸಂದರ್ಭದಲ್ಲಿ ಪಟ್ಟಣದ ಪ್ರಮುಖರು ಹಾಗೂ ನೂರಾರು ವಿದ್ಯಾರ್ಥಿಗಳು ಮತ್ತು ಇಂಡಿ ಪಟ್ಟಣದ ಸಮಸ್ತ ಯುವ ನಾಗರಿಕರು ಹಾಗೂ ಸಾಂಸ್ಕೃತಿಕ ಭಾಷೆಯ ಅಭಿಮಾನಿಗಳು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ಒಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಇಂಡಿ ಪಟ್ಟಣದಲ್ಲಿ ನೆರವೇರಿತು. ತುಂಬ ಸಂತೋಷದಾಯಕ ವಿಷಯವಾಗಿದೆ ಎಂದು ಎಲ್ಲರೂ ಅಭಿಪ್ರಾಯಪಟ್ಟಿದ್ದಾರೆ.